ವರ್ಷದಿಂದ ಅಧಿಕಾರ ಕಳ್ಕೊಂಡಿದ್ದು ಈ ಕೆಳಜಾತಿ OBCಗಳನ್ನು ನಿರ್ಲಕ್ಷ್ಯ ಮಾಡಿದ್ರಿಂದಾಗೆ ಮಂಡಲ್ ಕಮಂಡಲ್ ನೀವು ಕೇಳಿದಿರಿ. ಕಮಂಡಲಪ್ಪ ಅಂದ್ರೆ BJP ಅಂತ ಹಿಡ್ಕೊಂಡು ಹೊರಡ್ರು. ಅವ್ರಿಗೆ ಒಂದಿಷ್ಟು ಏನೋ ಓಟ್ಗಳು ಬಂದು ಅದರ ಅಧಿಕಾರ ಪಡೆಯುವಷ್ಟು ಓಟ್ಗಳು ಬರಲಿಲ್ಲ ಅವತ್ತಾದರೂ ಸಹಿತ. ಇವನ್ ಬಾಬರಿ ಮಸೀದಿ ಬಿದ್ದಾಗ ಸಹಿತ ಅವ್ರ ಅಧಿಕಾರ ಪಡೆಯುವಷ್ಟು ಮೆಜಾರಿಟಿ ಸಿಗಲಿಲ್ಲ ಹಿಂದುತ್ವ ಹಿಡಿದಾಗ. ಆಗ ಸಹಜವಾಗಿನ ಇದು ಅರ್ಥ ಮಾಡಿಕೊಂಡು 2014ರಾಗ ಅಭಿವೃದ್ಧಿ ಅನ್ನೋ ಒಂದು ಹೊಸ ಮಂತ್ರ ಹಿಡ್ಕೊಂಡು ನಮ್ಮ ಮೋದಿಜಿಯವರು ಅದರಲ್ಲೂ ಕಾಂಗ್ರೆಸ್ ಇದ್ದಿದ್ದು ತನ್ನ ಆಡಳಿತದಲ್ಲಿ ಅನೇಕ ಸೋಲುಗಳನ್ನು ಕಂಡ. ಇಲ್ಲಿ ನಿರುದ್ಯೋಗ, ಇಲ್ಲಿ ಬಡತನ, ಇಲ್ಲಿ ಹಸಿವು, ಎಲ್ಲರೂ ಶಿಕ್ಷಣ ಸಿಗಲಾರದು, ಇವೆಲ್ಲ ಕಾರಣಕ್ಕಾಗಿ ಕಾಂಗ್ರೆಸ್ಸನ್ನು ಜನ 2014 ಕಿತ್ತು ಹೋಗ್ಬಿಟ್ರು. ಆ ಸಂದರ್ಭದಲ್ಲಿ ಮೋದಿಯವ್ರೇನು ದೊಡ್ಡದಲ್ಲ ಆಶ್ವಾಸನೆ ಕೊಟ್ಟರು. ಹೇಳಿದ್ರೆ ಏನು ಅರ್ಥ ಇಲ್ಲ. 2 ಕೋಟಿ ಉದ್ಯೋಗ ಪ್ರತಿ ವರ್ಷ, ಅದ್ರ ಜೊತೆಗೆ 15 ಲಕ್ಷ ಪ್ರತಿ ಬಡವಗ ಅನ್ನುವಂಥ ಸ್ಲೋಗನ್ ಹಾಕಿದರು. ಜನರು ನಂಬಿದರು. ಕಾಂಗ್ರೆಸ್ಸನ್ನು ಮನೆಗೆ ಕಳಿಸಿದ್ರು. BJPಗೆ ರೆಡ್ ಕಾರ್ಪೆಟ್ ಹಾಯಿಸಿದ್ರು. ಆದರೆ ಇವತ್ತಿಗೂ ಸಹಿತ ಈ ಸಮಸ್ಯೆ ಏನು ಕೊಡ್ತಾನೆ ಇದ್ರು, ಇವತ್ತಿಗೆ ಕೊಟ್ಟಿಲ್ಲ. ಬಡತನ ಹೋಗಲಿಲ್ಲ, ಸ್ವಚ್ಛತೆ ಸಿಕ್ಕಿಲ್ಲ. ಈ ಶಿಕ್ಷಣ ಸ್ವಲ್ಪ ಇಂಪ್ರೂವ್ ಆಗೋದು ಇಲ್ಲ ಅಂತಲ್ಲ, ಆದರೆ ದುಡ್ಡಿದ್ದಂಥವ್ರಿಗೆ ಶಿಕ್ಷಣ, ದುಡ್ಡಿದ್ದವ್ರಿಗೆ ಭಾಳ ಕಷ್ಟ ಪಡೆಯುವಂಥದ್ದು. ಅದರಲ್ಲೂ ಹೈಯರ್ ಶಿಕ್ಷಣ ಮತ್ತು ಪ್ರೊಫೆಷನಲ್ ಶಿಕ್ಷಣಗಳಂತೆ ದುಡ್ಡಿದ್ದವ್ರು ಸಿಗಲಾರಂಥ ಪರಿಸ್ಥಿತಿ. ಹೇಳ್ತಾರೆ ಎಲ್ಲರೂ, ಏನೋ ಅಷ್ಟು ಇಂಪ್ರೂವ್ ಮಾಡಿದ್ವಿ, ಇಷ್ಟು ಇಂಪ್ರೂವ್ ಮಾಡಿದ್ವಿ. ಆದರೆ 2 ಅಥವಾ 3% ಮೇಲೆ ಆರೋಗ್ಯಕ್ಕಾಗಿರ್ಬೋದು, ಶಿಕ್ಷಣಕ್ಕಾಗಿರ್ಬೋದು, ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಹಾಕೇ ಇಲ್ಲ, ಇನ್ವೆಸ್ಟ್ ಮಾಡೇ ಇಲ್ಲ ಅಂದಾಗ ಇಡೀ ದೇಶ ಪೂರ್ಣವಾಗಿ ಶೈಕ್ಷಣಿಕವಾಗಿ ಇಂಪ್ರೂವ್ ಆಗಿದೆ.